ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಏನು ಫೋನ್ ನೋಡ್ತೀರಪ್ಪ? ಎದುರುಗಡೆ ಯಾರು ಬಂದರೂ ಗೊತ್ತಾಗಲ್ಲ. ಒಬ್ಬರು ಟೀಚರ್ಸ್ ಬರ್ತಾ ಇದ್ದಾರೆ ಅಂದರೆ ಅವರಿಗೆ ರೆಸ್ಪೆಕ್ಟ್ ಕೊಡೋದು ಕಲೀರಿ, ಆಯಿತಾ? ಹಾಂ ಸರಿ ಸಿಲೆಬಸ್ ಮುಗಿಸೋಣ. ಮ್ಯಾಮ್, ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಹೋಗಬೇಕಿತ್ತು. ಹಾಂ, ಕ್ಲಾಸ್ ಏನು ಕೇಳಿಬಿಡ್ರಿ ನೀವು. ಬರೀ ಆ ಕೆಲಸ ಈ ಕೆಲಸ ಅಂತ ಹೊರ ಹೋಗೋದೇ ಮಾಡಿರಿ. ಲೋ ಮಗ, ಕ್ಲಾಸ್ ಮಾಡ್ತಾ ಇದ್ದಾರೆ, ಫೋನ್ ನೋಡಬೇಡ, ತೆಗ್ದಿಟ್ಗಳು. ಮುಚ್ಕೊಂಡು ಕುತ್ಕೊಳ್ಳೋದೆ. ಲೇ ಬೈತಾರ್ ಕಣ, ತೆಗ್ದಿಟ್ಗಳ. ನಿನ್ನಿಂದನೇ ಆಗಿದ್ದಲ್ಲ. ಯಾಕೆ ಹೊಡಿತೀಯ ಅವನಿಗೆ? ನಿಲ್ಸ್ರಿ ಮನಗದು ನೀವು. ನಿಮಗೆಲ್ಲ ಈ ಫೋನ್ ಅಡಿಕ್ಷನ್ ಬಗ್ಗೆ ಅಷ್ಟು ಗೊತ್ತಿಲ್ಲ. ಫೋನ್ ಎಷ್ಟು ಒಳ್ಳೇದಿದೆಯೋ ಅಷ್ಟೇ ಕೆಟ್ಟದ್ದಿದೆ. ಅವ್ನು ನಿನ್ನ ಕ್ಲೋಸ್ ಫ್ರೆಂಡ್ ತಾನೆ, ಅವನಿಗೆ ಯಾಕೆ ಹೊಡಿತಾ ಇದೀಯಾ? ಇದನ್ನೆಲ್ಲ ನೋಡ್ತಿದ್ರೆ ನಂಗೊಂದು ಕತೆ ನೆನಪಾಗುತ್ತೆ ನೋಡ್ರಿ, ಹೇಳ್ತೀನಿ ಕೇಳಿ. ಈಗ ಬಂದ ಸುದ್ದಿ. ವೇಗವಾಗಿ ಹರಡುತ್ತಿರುವ ಕೊರೋನಾ. ದೇಶದಲ್ಲಿ ಎಲ್ಲೆಡೆ ಜನರು ಸಾವನ್ನಪ್ಪುತ್ತಿದ್ದಾರೆ. ಅಮ್ಮ, ಏನಂತಮ್ಮ ನ್ಯೂಸಲ್ಲಿ? ಶಾಲೆಗೆ ಏನೋ ರಜೆ ಕೊಟ್ರಾ? ಹೂನಪ್ಪ, ನಿಮ್ಮ ಅಜ್ಜನ್ ತಿಥಿ ಐತಿ ಇವತ್ತು, ಹಂಗಾಗಿ ರಜಾ ಕೊಟ್ಟಾರೆ. ಎಡಾನೇ ಅಜ್ಜಿ ಅಂದಳ್ಳಿ. ಸುಮ್ನಿರಪ್ಪ. ಸಾಲಿಗೆ 2 ಗಂಟೆ ಆತು, ಟೈಮ್ ಆಗಿ. ಅಯ್ಯೋ, ಟೈಮ್ ಆಯ್ತಲ್ಲಪ್ಪ. ಯಪ್ಪ, ಟೈಮ್ ಬೇರೆ ಆಯ್ತಲ್ಲಪ್ಪ. ಮೇಷ್ಟ್ರು ಬೇರೆ ಬೈತಾರೆ ಇವಾಗ. ಏನು ಮಾಡೋದು ಇವಾಗ? ಯಪ್ಪ ಶಿವ ಶಿವ. ಸುಂದ್ರ, ಟೈಮ್ ಆತ್, ಹೋಗಪ್ಪ ಅಷ್ಟು. ಹಾಂ ಹೊಂಟೆ. ಅಪ್ಪ ಹೋಗ್ಬರ್ತೀನಪ್ಪ. ಹೋಗ್, ಶಾಲೆಗೆ ಜಗ್ಗಿದ್ದಾರ, ಬೇಗ ಹೋಗು. ನೀರಪ್ಪ ನೀನು. ಅಪ್ಪ ಎಲ್ಲರಿಗೂ ನಾಳೆ ಫಂಕ್ಷನ್ ಐತಿ. ಎಲ್ಲರೂ ಹೊಸ ಡ್ರೆಸ್ ಹಾಕೊಂಡು ಚೆನ್ನಾಗಿ ರೆಡಿಯಾಗಿ ಪ್ರೋಗ್ರಾಮ್ ಕೊಡಕ್ಕೆ ರೆಡಿ ಆಗ್ತಾರೆ ಎಲ್ಲರೂ, ಆಯ್ತಾ? ಸರಿನಾ? ಎಲ್ಲರೂ ಕೂತ್ಕೊಳ್ಳಿ. ಹಾಂ, ಎಲ್ಲರೂ ಬಂದಿದ್ದೀರಲ್ಲ, ಅಟೆಂಡೆನ್ಸ್ ಹಾಕ್ತೀನಿ ರೀ. ಎಲ್ಲರೂ ಅಟೆಂಡೆನ್ಸ್ ಹೇಳಿ. ಬಂದಿಲ್ಲ ಸರ್. ಸಂತೋಷ. ಮೇ ಐ ಕಮ್ ಇನ್ ಸರ್? ಸೂರ್ಯವಂಶದ ಗುಡಿ ಬರ್ಬೇಕು. ಓ, ಇವಾಗ ಏನು ಮಾಡ್ತೀರಾ? ಏನು ಸಂದೇಶ ಸರಿ, ನಾನು ಹೌದು. ಹಾಂ, ಅಲಂಕಾರ. ಸರ್ ಬರ್ಬೋದಾ? ಹಾಂ, ಬನ್ನಿ ಮೇಡಮ್.
ಎಲ್ಲರೂ ಎದ್ದು ನಿಂತ್ಕೊಳ್ಳಿ. ಕೇಳ್ರಿ ಮಕ್ಕಳ, ನಾಳೆ ನಮ್ಮ ಸ್ಕೂಲಲ್ಲಿ ಫಂಕ್ಷನ್ ಇತ್ತಲ್ಲ, ಅದು ಕ್ಯಾನ್ಸಲ್ ಮಾಡಿದ್ದೀವಿ. ಯಾಕಂದರೆ ನಮ್ಮ ರಾಜ್ಯದಲ್ಲಿ ಕೋವಿಡ್ ಜಾಸ್ತಿ ಆಗ್ತಿದೆ. ಅದಕ್ಕೆ ಸರ್ಕಾರದಿಂದ 1 ವಾರ ರಜೆ ಕೊಟ್ಟಿದ್ದಾರೆ. ಎಕ್ಸಾಮ್ಸ್ ಇರುತ್ತೆ, ಅದಕ್ಕೆ ಮನೇಲಿ ಓದ್ಕೊಳ್ಳಿ ಆಯಿತಾ? ಅಯ್ಯೋ ಎಸ್. ಅಮ್ಮ 1 ವಾರ ರಜೆ ಅಂತ ನಮಗೆ. ಅದಿರ್ಲಿ ನಿನ್ ತಂಗಿನಲ್ಲಿ ಬಿಟ್ಟು ಬಂದೆ. ಅವಳು ಅಲ್ಲಿ ಬರ್ತಾ ಇದ್ದಾಳಮ್ಮ. ಅಮ್ಮ ನಾನು ಬಿಟ್ಟು ಬಂದ ನೋಡಮ್ಮ. ಅಮ್ಮ ಶಾಲೆಗೆ ಮೇಸ್ಟ್ ಫೋನ್ ತಗೋಣ ಕೇಳ್ಯಾರಮ್ಮ. ನಾಳೆಯಿಂದಾನೇ ಶಾಲೆಗೆ ಕ್ಲಾಸ್ ಮಾಡ್ತಾರಂತ ಫೋನ್ನಾಗೆ. ಹ್ಞೂನಮ್ಮ, ನಾಳೆಯಿಂದಾನೇ ಕ್ಲಾಸ್. ನಾಳೆನೇ ಫೋನ್ ಬೇಕಂತಮ್ಮ. ನಾವಿರೋ ಪರಿಸ್ಥಿತಿಲಿ ಎಲ್ಲೋ ಮಗನ ಇವಾಗ ಫೋನ್ ಎಲ್ಲ ತಗೊಳಕ್ಕಾಗುತ್ತೆ? ಅಮ್ಮ ಪ್ಲೀಸ್ ಅಮ್ಮ, ಕೇಳಮ್ಮ ಅಪ್ಪನ. ಇವಾಗ ನಿಮ್ಮ ಅಪ್ಪಂಗೆ ಒಂದ್ಸಲ ಕೇಳ್ತೀನಿ, ನೀನು ಪ್ಲೀಸ್ ಕೇಳು. ಹಾ ಸರಿ ಕೇಳ್ತೀನಿ, ನೀನು ಕೇಳ್ಬೇಕು. ಹಾ ಸರಿ. ಅಲ್ಲಿ ನೋಡಿ ಮ್ಯಾಮ್, ತುಂಬ ಜನ ಕೂತ್ಕೊಂಡಿದ್ದಾರೆ, ಅಲ್ಲಿ ಹೋಗೋಣ ಬನ್ನಿ. ಅಮ್ಮ ನಮಸ್ತೆ, ನಾವು ಆರೋಗ್ಯ ಇಲಾಖೆಯಿಂದ ಬಂದಿದ್ದೀವಿ. ಈ ಕೊರೋನಾ ಅಂತ ಕಾಯಿಲೆ ಬಂದಿದೆ, ಹೊರಗಡೆ ಎಲ್ಲ ತುಂಬಾ ಹರಡ್ತಿದೆ. ಅದು ಹತ್ತತ್ರ ಕೂತ್ಕೊಂಡ್ರೆ ಗಾಳಿಯಿಂದ ಗಾಳಿ ಹೋಗಿ ಜ್ವರ ಬಂದು ಶೀತ ನೆಗಡಿ ಅಂತ ಚಿಕ್ಕದ್ರಿಂದ ದೊಡ್ಡದಾಗಿ ಎಷ್ಟೋ ಜನ ಸಾವಾಗ್ತಿದ್ದಾರೆ. ಇಲ್ಲಿ ಹಳ್ಳಿ ಕಡೆ ಜನಕ್ಕೆ ಅಷ್ಟು ಗೊತ್ತಿಲ್ಲ, ಅದನ್ನೇ ನಿಮಗೆ ಎಲ್ಲರೂ ತಿಳಿಸೋಣ ಅಂತೇಳಿ ನಾವು ಇಲ್ಲಿಗೆ ಬಂದಿರೋದು. ನೋಡ್ರಿ ಮ್ಯಾಮ್, ಅಲ್ಲಿ ಮಾಸ್ಕ್ ಹಾಕಳ್ದೆ ಬರ್ತಿದ್ದಾರೆ ಕೊರೋನಾ ಟೈಮಲ್ಲಿ. ಹಾಂ ಹೇಳೋಣ ಬನ್ನಿ ಅವರಿಗೂ. ಮಗಂಗೆ ಫೋನ್ ಕೊಡ್ಸೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಮಾಸ್ಕ್ ಇಲ್ಲಿದೆ. ಕೊರೋನಾ ನಾವು ಆರೋಗ್ಯ ಇಲಾಖೆಯಿಂದ ಬಂದಿದ್ದೀವಿ. ಹೆಲ್ತ್ ಚೆಕಪ್ಗೆ ನ್ಯೂಸಲ್ಲೆಲ್ಲ ಏನು ಬಗ್ಗೆ ನೋಡೋದಕ್ಕೆ ಆಯ್ತಾ? ಅಲ್ರಿ ಮೇಡಮ್ ಅವರೇ, ಏನೋ ಆನ್ಲೈನ್ ಕ್ಲಾಸ್ ಅಂತ ನಮ್ಮ ಹುಡುಗರು ಹೇಳ್ತಾ ಇದ್ರು. ಹೌದು, ಇವಾಗ ಕೊರೋನಾ ಬಂದಿರೋದ್ರಿಂದ ಸ್ಕೂಲ್ ಕಾಲೇಜಿಗೆಲ್ಲ ರಜೆ ಕೊಟ್ಟಿದ್ದಾರೆ. ಸ್ಟೂಡೆಂಟ್ಸ್ಗೆ ಸುಮ್ಮನೆ ಬ್ಯಾಕ್ ಉಳಿಯುತ್ತೆ ಅಂತ ಹೇಳಿ ಆನ್ಲೈನ್ ಕ್ಲಾಸ್ ಮಾಡ್ತಿದ್ದಾರೆ ಫೋನಲ್ಲಿ. ಕೊಡ್ಸ್ರಿ, ಏನಾಗಲ್ಲ, ಅವ್ರ ಭವಿಷ್ಯ ಒಳ್ಳೆದಾಗುತ್ತೆ. ಕೊಡಿಸ್ಲೇಬೇಕಾ ಫೋನು? ಕೊಡಿಸ್ಲೇಬೇಕು, ಇವಾಗ ಪರಿಸ್ಥಿತಿ ಹಂಗೆ ಬಂದಿದೆ ಕೊರೋನಾ ವೈರಸ್ ಅಂತ. ಅದಕ್ಕೆ ಸರಿ ಬರ್ತೀವಿ. ಎಲ್ಲೋದ್ರೆ ಈ ನನ್ನ ಮಕ್ಕಳು ಕೆಲ್ಸಕ್ಕೆ ಬರ್ರಿ ಅಂದರೆ ಕೆಲ್ಸಕ್ಕೆ ಬರೋಲ್ಲ, ರೊಕ್ಕಕ್ಕೆ ಮಾತ್ರ ಬಂದುಬಿಡ್ತಾರೆ. ಜವಾಬ್ದಾರಿ ಇಲ್ಲದೆ ಇರೋರು. ಇವತ್ತು ಏನಾದರೂ ಆಗಲಿ ಫೋನಿಗೋಸ್ಕರ ದುಡ್ಡು ಕೇಳ್ರಿ. ಭಾರಿ ಟೈಮ್ ಬೇರೆ ಆಗ್ಬಿಡ್ತು. ನೀವು ಹೊರಗೆ ಕುತ್ಕೊಂಡಾರ, ಏನೋ ಕೇಳೋಣ ಬಾ ಮಾಡೈತಿ. ನೋಡ್ರೆ ಗೌಡ್ರೆ ಗೌಡ್ರೆ. ಓ ಬರ್ಬೇಕು ಶಿವಪ್ಪನವ್ರ ಸವಾರಿ. ಎಲ್ಲಿಗೆ ಹೋಗಿದ್ರಪ್ಪ ಇಷ್ಟೊತ್ತು? ಸ್ವಲ್ಪ ಕೆಲಸ ಇದ್ದು ರೀ. ಏನಪ್ಪ ಕೆಲಸ ನಿನಗಂಥದ್ದು? ಇಲ್ಲಿ ಇಷ್ಟಕ್ಕೊಂದು ಕೆಲಸ ಬಿದ್ದಾವೆ, ಜವಾಬ್ದಾರಿ ವಹಿಸ್ಕೊಂಡು ಮೇಲೆ ಮಾಡಬೇಕು. ಇಲ್ರಿ ಗೌಡ್ರೆ, ಮಾಡ್ತಾನೆ ರೀ. ಹೆಂಗೆ ಆಗ್ಬಿಟ್ಟಿದ್ದೀರಿ ಅಂದರೆ ನೀವು ಕೆಲ್ಸಕ್ಕೆ ಮಾತ್ರ ಕರಿಬೇಡ್ರಿ, ಉಣ್ಣಕ್ಕೆ ಮರಿಬೇಡ್ರಿ ಅನ್ನಂಗೆ ಆಗಿದ್ದೀರಿ. ಹಿಂಗೆ ಮಾಡೋದಾದ್ರೆ ಕೆಲ್ಸಕ್ಕೆ ಬರಬೇಡ್ರಿ ನೋಡಿ ನೀವು. ಇಲ್ರಿ ಗೌಡ್ರೆ, ಮಾಡ್ತಾನೆ ರೀ ಗೌಡ್ರೆ. ಅದೇನಂತ ಕೆಲಸ ಮಾಡ್ತೇನೆ ಅಂತೀರಲ್ಲೇ? ಏನು ಇವತ್ತು ನೀನು ಟೀ ತಗೊಂಬಂದ್ಬಿಟ್ಟು? ಇನ್ನೇನು ಮಾಡಲಿ, ನಾನೇ ಮಾಡ್ಬೇಕಲ್ಲ ಕೆಲಸದಾರ. ನೋಡಿದ್ರಿ ಈಗ ಬಂದಾರ, ನೀವು ನೋಡಿದ್ರೆ ದಾನ್ಶೂರ್ ಕರ್ಣನ್ ಥರ ದುಡ್ಡು ಕೊಟ್ಟು ಕಳಿಸ್ತೀರಿ. ಮಾಡ್ತೀರಿ ಇಷ್ಟು ದಿನ ಬಾರಿ ಮಾಡಿರಲ್ಲ. ನಡಿಯಮ್ಮ, ನೀವು ಒಳಗೆ ಕೆಲಸ ಮಾಡು. ಸುಲಿಲೇ ನೀ ಕಾಯ ಸುಲಿ. ಅಮ್ಮವ್ರೆ, ನಿಮ್ಮ ಹತ್ರ ಒಂದು ಏನೋ ಕೇಳಬೇಕಿತ್ತು. ಮತ್ತೇನವ ನಿಂದು? ಏನೂ ಇಲ್ಲ ಅಮ್ಮವ್ರೆ, ಏನೋ ಇವಾಗ ನಮ್ಮ ಮಕ್ಕಳೆಲ್ಲ ಆನ್ಲೈನ್ ಕ್ಲಾಸಿಗೆ ಅಂತೇಳಿ ಅಂದ್ಬಿಟ್ಟು ಫೋನ್ ಬೇಕು ಅಂತ ಕೇಳ್ತಿದ್ದಾರೆ. ಅದಕ್ಕೆ ಸ್ವಲ್ಪ ನೀವು ದುಡ್ಡಿನ ಸಹಾಯ ಮಾಡಿದ್ರೆ ನೋಡೋಣ ಈ ಕೆಲಸ ಮಾಡ್ತಾರೆ. ಗೌಡ್ರೆ ಮತ್ತೇನಿಲ್ಲ ನಿಂದು ಮಾಡೋ ಕೆಲಸಲ್ಲ. ಏನೋ ಕೇಳ್ಬೇಕಿತ್ರಿ. ಏನು ಕೇಳ್ಬೇಕು? ಅದೇನೋ ಮೇಸ್ಟ್ ಆನ್ಲೈನ್ ಕ್ಲಾಸ್ ಮಾಡ್ತಾರಂತಲ್ರಿ, ಅದಕ್ಕೆ ಸ್ವಲ್ಪ ದುಡ್ಡು ಬೇಕಿತ್ತು. ಅದಕ್ಕೆ ರೀ ಫೋನ್ ತಗೊಳಕ್ಕೆ ಸ್ವಲ್ಪ ನೋಡ್ರಿ, ದುಡ್ಡು ಕೊಡ್ರಿ.
ಅವನನ್ನು ಓದಿಸೇನು ಡಿಸ್ಟಿಕ್ ಕಲೆಕ್ಟ್ರ್ ಮಾಡ್ಬೇಕು ಅಂತ ಮಾಡಿ ಏನು? ಇಲ್ಲಿ ತಂದು ಕೆಲ್ಸಕ್ಕೆ ಬಿಟ್ರೆ ನಿನ್ನ ಕೆಲಸನೂ ಹಾಕವೆ, ನಿನ್ನ ಪಗಾರ ಜಾಸ್ತಿ ಸಿಗ್ತತಿ. ಹಂಗೆ ಅನ್ಬೇಡ್ರಿ, ನಮ್ಮ ಮಕ್ಳ ಭವಿಷ್ಯ ನಮ್ಮ ಕೈಯಾಗ ಐತಲ್ರಿ, ಅವರು ನಮ್ಮಂಗೆ ಆಗ್ಬೇಕನ್ರಿ. ಏನು ಉದ್ಧಾರ ಮಾಡ್ತೀರಪ್ಪ ನೀವು? ಹಂಗೆ ಅನ್ಬೇಡ್ರಿ ಗೌಡ್ರೆ, ನಮ್ಮ ಮಕ್ಳ ಭವಿಷ್ಯ ನಮ್ಮ ಕೈಯಾಗ ಐತಲ್ರಿ, ನಮ್ಮ ಮಕ್ಳು ನಮ್ಮಂಗೆ ಆಗ್ಬೇಕನ್ರಿ ಹೇಳ್ರಿ, ಅದಕ್ಕೆ ರೀ. ಆಹಾ, ಏನಂತ ಮಾತಾಡ್ತೀಯಪ್ಪ? ಇವಳೇ ಅಲ್ಲಿ ಗಾಡ್ರೇಜ್ ಬೀರ್ನಾಗ ಒಂದು 10,000 ದುಡ್ಡು ತಂಬ ಇಲ್ಲಿ. ರೊಕ್ಕ ತಗಂದಿ ಮೇಲೆ ಕರೆಕ್ಟಾಗಿ ತೀರಿಸ್ಬೇಕು ನೋಡ್ತಮ್ಮ. ಆತ್ರಿ ಮಗ ಬಾ ಮಗ, ಊಟ ಮಾಡು. ಎಷ್ಟು ಅಂತ ಫೋನ್ ನೋಡ್ತೀಯ? ಬಾ ಊಟ ಮಾಡು, ಇಲ್ಲಿ ಕಾಯ್ತಿದ್ದೀನಿ ನಿಮ್ಗೋಸ್ಕರ ಎಲ್ರು. ಬಂದೆ ಅಮ್ಮ, ನೀವು ಮಾಡ್ರಿ, ನಾನು ಇಲ್ಲಿ ಏನೋ ಸ್ವಲ್ಪ ಮಾಡಕತ್ತೀನಿ. ಅಮ್ಮ ಅವ್ನು ಬರೀ ಫೋನ್ ನೋಡೋದೇ ಮಾಡ್ತಿರ್ತಾನಮ್ಮ ಯಾವಾಗ್ಲೂ. ಅವ್ನು ಬರಲ್ಲ, ನೀವೇ ನಂಗೆ ಊಟ ನೀಡ್ತೀವಿ, ಅವ್ನು ಆಮೇಲೆ ಬಂದ್ಮೇಲೆ ನೀಡಂತೆ. ನೀನು ಊಟ ಮಾಡೀಗ. ಏ ಮಗ ಬಾರೋ, ಊಟ ಮಾಡು. ನೀವು ಮಾಡ್ರಮ್ಮ, ನಾನು ಬರ್ತೀನಿ. ಅಮ್ಮ ಅವ್ನು ಬರಲ್ಲಮ್ಮ, ನಂಗೆ ನೀಡು. ಸರಿ ಬರ್ತೀನಿ ತಾಳಮ್ಮ. ಮಗ ಬಾರಪ್ಪ, ಊಟ ಮಾಡು. ನೀವು ಮಾಡ್ರಮ್ಮ, ನಾನು ಬರ್ತೀನಿ. ಎಷ್ಟೊತ್ತಾಯ್ತು? ನಿನ್ ತಂಗಿ ನೋಡಿದ್ರೆ ಹಸು ಅಂತಿದ್ದಾಳೆ, ನೀನ್ ನೋಡಿದ್ರೆ ಫೋನ್ ನೋಡ್ತಾ ಕೂತಿದ್ಯಾ. ಇಲ್ಲಿ ಏನ್ ಮಾಡ್ಬೇಕು ನಾವು? ಬೇಗ ಬಾ. ನೀವು ಮಾಡ್ರಮ್ಮ, ನಾನು ಇಲ್ಲೇನೋ ಸ್ವಲ್ಪ ಮಾಡ್ತಾ ಇದ್ದೀನಿ, ನೀವು ಮಾಡ್ರಿ, ಊಟ ಮಾಡ್ರಿ. ಟೈಮ್ ಆಯ್ತು, ಬೇಗ ಬಾ, ಊಟ ಮಾಡು. ಚಿಕ್ಕಮ್ಮ, ಚಿಕ್ಕಮ್ಮ, ಚಿಕ್ಕಮ್ಮ. ಓ ಯಾರು? ನಾನ್ ರಾಧಾ. ಸಂತು ಆರಾಮ? ಸಂತು. ಆರಾಮ್. ರಾಧಾ ಆರಾಮ? ಆರಾಮ್ ಚಿಕ್ಕಮ್ಮ, ನೀವು? ನಾನು ಆರಾಮವ. ನಮ್ದಂಗಿರ್ಲಿ, ಅವನೇನ್ ಅಷ್ಟೊಂದ್ ಫೋನಿಗೆ ಅಡಿಕ್ಟ್ ಆಗ್ಬಿಟ್ಟನಲ್ಲ. ನೀವಂದ್ರೂ ಫೋನ್ ಕೊಡ್ಸಿ ತುಂಬಾ ಹಾಳು ಮಾಡ್ಬಿಟ್ರನ್ನ. ಏನ್ ಮಾಡಿದವ ಇವಾಗೇನೋ ಫೋನಲ್ಲೇ ಸಾಲಿ ಅಂತೆಲ್ಲ ಏನೋ, ಅದಕ್ಕೆ ಸರಿ, ಏನ್ ಮಾಡ್ತೀರಾ ನೋಡ್ರಿ, ಆದ್ರೂ ಹುಷಾರಾಗಿರ್ರಿ. ಒಂದ್ ಸ್ವಲ್ಪ ಫ್ರೀ ಫೈರ್ ಅದು ಇದು ಅನ್ಕೊಂಡು ತುಂಬಾ ಹಾಳಾಗ್ತದ ಹುಡ್ರು, ಒಂದ್ ಸ್ವಲ್ಪ ಹುಷಾರಾಗಿರ್ರಿ. ಇಲ್ಲಿ ಬರವ, ಅವ್ರ ಅಪ್ಪನಿಗೆ ಒಂದ್ಸಲ ಹೇಳಂತ ಊಟ ಮಾಡೋ. ನಂಗೂ ಬೇಕೇ, ಕೊಡಲ್ಲ. ನಾನು ನೋಡೋ ಮತ್ತೆ ಹೊಡ್ಬಿಡ್ತೀನಿ ಇವಾಗ. ಕೊಡಲ್ಲ ಅಂತ ಎದ್ದೇಳಲ್ಲ, ನೀನು ಎದ್ದೇಳಲೆ ಕಾಟ. ಫೋನ್ ಕೊಡೋಣ, ನಂಗೂ ಬೇಕು. ಸುಷ್ಮಾ, ಸುಮ್ನೆ ಹೋಗ್ತೀಯ ಇಲ್ವಾ? ಸುಷ್ಮಾ, ಸುಮ್ನೆ ಹೋಗ್ಬೇಕು, ಹೇಳ್ತೀನಿ ಬೇಡ. ಇಲ್ಲ, ಹೋಗೆ. ತಲೆ ತಿಂತಾಳೆ. ಫೋನ್ ಹೊಡೆದಾಕ್ಬಿಟ್ಟಲೆ. ಎಲ್ಲ ಹೊಡೆದೋಯ್ತಲ್ಲ ಮರೆಯ. ಸುಷ್ಮಾ, ಸುಷ್ಮಾ ಎದ್ದೇಳು ಸುಷ್ಮಾ. ಅಯ್ಯೋ, ರಕ್ತ. ಅಮ್ಮ, ಸುಷ್ಮಾ ಅಂತಲೇ ರಕ್ತ ಬರ್ತಿದೆ. ಸುಷ್ಮಾ ಎದ್ದೇಳ್ತಿಲ್ಲಮ್ಮ. ಸುಷ್ಮಾ ಎದ್ದೇಳು. ಸುಷ್ಮಾ, ಅಮ್ಮ ಎದ್ದೇಳ್ತಾ ಇಲ್ಲ. ಸುಷ್ಮಾ ಎದ್ದೇಳ. ಸುಷ್ಮಾ, ಅಮ್ಮ ಸುಷ್ಮಾ ಎದ್ದೇಳ್ತಿಲ್ಲ, ಬಾರಮ್ಮ. ಸುಷ್ಮಾ ಎದ್ದೇಳೆ. ಸುಷ್ಮಾ ಏನಾಯ್ತಮ್ಮ? ಎದ್ದೇಳಮ್ಮ, ಏನೋ ಮಾಡ್ತೀನಿ ನೋಳಿಗೆ. ಏನಿಲ್ಲಮ್ಮ, ಅವಳು ಬಿದ್ಲು. ಎದ್ದೇಳಮ್ಮ. ಸುಷ್ಮಾ ಎದ್ದೇಳೆ. ಅಯ್ಯೋ ಬೇಗ ಬನ್ನಿ, ಇಲ್ಲಿ ರಕ್ತ ಹೋಗ್ತಿದೆ ಸುಷ್ಮಾ ತಲೆಯಿಂದ. ಸುಷ್ಮಾ ಎದ್ದೇಳೆ. ಸುಷ್ಮಾ ಬನ್ರಿ ಬೇಗ, ಸುಷ್ಮಾ ತಲೆಯಿಂದ ರಕ್ತ ಹೋಗ್ತಿದೆ, ಬೇಗ. ಸುಷ್ಮಾ ಏನಾಯ್ತಮ್ಮ? ಸುಷ್ಮಾ, ಅಯ್ಯೋ ರಕ್ತ, ಅಯ್ಯೋ ಸುಷ್ಮಾ ಹೇಳಮ್ಮ. ಈ ಕತೆ ಕೇಳಿ ಏನು ಅನ್ನಿಸ್ತು ನಿಮಗೆ? ಇದು ಬರೀ ಕತೆ ಅಲ್ಲ, ನಿಜವಾಗ್ಲೂ ನನ್ನ ಫ್ಯಾಮಿಲಿಯಲ್ಲಿ ನಡೆದ ಘಟನೆ. ಬರೀ ಒಂದು ಫೋನ್ಗೋಸ್ಕರ ಅವನಿಗೆ ಹೊಡೆದಿಲ್ಲ ನೀನು. ಈ ಕ್ಷಣ ನಿನಗೇನಾದರೂ ಆದರೆ ನಿನಗೆ ಕಾಪಾಡೋಕೆ ಬರೋದು ನಿನ್ನ ಫ್ರೆಂಡು, ಫೋನಲ್ಲ. ಎಲ್ಲರಿಗೂ ಹೇಳ್ತಿದ್ದೀನಿ ಕೇಳ್ರಿ, ಮೊದಲು ಸಂಬಂಧಗಳಿಗೆ ಬೆಲೆ ಕೊಡ್ರಿ. ಮನುಷ್ಯನ ಜೀವನ ಎಂಬುದು 100 ಪುಟಗಳ ಸುಂದರ ಪುಸ್ತಕ. ಅದನ್ನು ನಾವು ಶಿಕ್ಷಣ, ವಿಧೇಯತೆ, ಸಂಸ್ಕಾರ, ಪ್ರೀತಿ, ಸ್ನೇಹ, ಸಂಬಂಧಗಳೆನ್ನುವಂತಹ ಬಂಧಗಳ ಮೂಲಕ ತುಂಬಿಸಿಕೊಳ್ಳಬೇಕೇ ಹೊರತು ಕಳೆದುಕೊಳ್ಳಬಾರದು. ಈ ಫೋನ್, ಗೇಮ್ ಮತ್ತು ಹಲವು ರೀತಿಯಲ್ಲಿ ಮನಸ್ಸನ್ನು, ಸಂಬಂಧಗಳ ಗಡಿಯನ್ನು ತಲುಪದಂತೆ ಸ್ಥಗಿತ ಮಾಡುವ ಕೃತಕ ಜಗತ್ತಿನಿಂದ ಹೊರಬರಬೇಕು. ಆಗ ಈ ಬದುಕು, ಜೀವನ ಸಾರ್ಥಕ.